ಯಾಕ ಓಕೆ, ನಾನಿವತ್ತು ವೆಜ್ ಕಡಾಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಹಳ್ಳಿಯಲ್ಲಿ ಮಾಡ್ತಾಯಿದ್ದೀನಿ ವೆಜ್ ಕಡಾಯನ್ನು. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಪ್ಲೀಸ್ ನನ್ನ ರೆಸಿಪಿ ಯಾರಿಗೆಲ್ಲ ಇಷ್ಟ ನೋಡಿ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಯಾಕೆಂದರೆ ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ನಾನು ಒಂದೊಂದು ಡೈಲಿ ಒಂದೇ ನೋಡಿ ಬೇಜಾರಾಗುತ್ತೆ ಅಂತ ಸಪ್ರೇಟ್ ವೆರೈಟಿಯಲ್ಲಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗಿ ನಿಮಗೆ ಲೈಕ್ ಆಗ್ತದೆ ಆದರೆ ಪ್ಲೀಸ್ ನೀವು ಸಪೋರ್ಟ್ ಮಾಡಿ. ಹಾಗೂ ಏನಾದರೂ ಬೇರೆ ಏನಾದರೂ ನಿಮಗೆ ಮಾಡಲಿಕ್ಕೆ ಈ ಥರ ಮಾಡಿ ಅಂತ ಏನಾದರೂ ನಿಮಗೆ ಹೇಳಲಿಕ್ಕಿದ್ರೆ, ಸಜೆಷನ್ ಕೊಡಲಿಕ್ಕಿದ್ರೆ ಸಜೆಷನ್ ಕೂಡ ಕೊಡ್ಬೋದು. ಓಕೆ, ನಾನಿವಾಗ ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ನಾನೆಲ್ಲ ತರಕಾರಿ ತೊಗೊಂಡಿದ್ದೀನಿ ಇದರಲ್ಲಿ. ಓಕೆ, ನಾನಿಲ್ಲಿ ಸ್ವಲ್ಪ ಕಾಲಿಫ್ಲವರ್ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, 2 ಆಲೂಗೆಡ್ಡೆ, ಸ್ವಲ್ಪ ಬೀನ್ಸ್ ಹಾಗೂ ಬಟಾಣಿ. ಆಮೇಲೆ ನೀವು ಬೇಕಿದ್ದರೆ ಪನ್ನೀರ್ ತೊಗೊಳ್ಬೋದು. ಟೊಮೆಟೊ ಹಾಗೂ ನೀರುಳ್ಳಿಯನ್ನು ತೊಗೊಂಡಿದ್ದೀನಿ. ಇಷ್ಟು ತರಕಾರಿ ನಾನು ಮಿಕ್ಸ್ ಇವತ್ತು ಹಾಕ್ತಾಯಿದ್ದೀನಿ. ಇವಾಗ ಎಲ್ಲ ತರಕಾರಿಯನ್ನು ಫಸ್ಟಿಗೆ ನಾನು ಕಟ್ ಮಾಡ್ತೀನಿ. ಎಲ್ಲವನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಇವಾಗ ಕಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ತರಕಾರಿ ಬೀನ್ಸ್, ಬಟಾಣಿ, ಆಲೂಗೆಡ್ಡೆ, ಕ್ಯಾರೆಟ್ ಹಾಗೂ ಕಾಲಿಫ್ಲವರ್ ಇಷ್ಟು ಹಾಕಿ ನಾನು ಅದಕ್ಕೆ ಎಷ್ಟು ಬೇಕು ನೋಡಿ ಅದೇ ಪ್ರಮಾಣದಲ್ಲಿ ನೀರು ಹಾಕಿ, ಬೇಯಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿ ಫಸ್ಟಿಗೆ ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ ನಾನು. ತರಕಾರಿ ಫಸ್ಟ್ ಬೇಯಬೇಕು ಇದರಲ್ಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ನಾನಿಲ್ಲಿ ಅರಿಶಿನ ಪೌಡರ್ ಕೂಡ ಹಾಕ್ತೀನಿ. ಓಕೆ, ಇಷ್ಟನ್ನು ಹಾಕಿ ಬೆಂಕಿ ಆಲ್ರೆಡಿ ಆಗ್ತಾ ಉಂಟು. ಸತೀಶ್ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಬೆಂಕಿಲಿ ಇವಾಗ ನಾನು ಇಡ್ತಾಯಿದ್ದೀನಿ ಹಾಗೂ ಮುಚ್ಚಿಡ್ತಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಲಿದ್ದು ಫಸ್ಟಿಗೆ. ಓಕೆ ನೋಡಿ, ತರಕಾರಿ ಒಳ್ಳೆ ರೀತಿಯಲ್ಲಿ ಬಾಯ್ಲ್ ಆಗಿದೆ ಇಲ್ಲಿ. ಇವಾಗ ಇದನ್ನು ನಾನು ಸಪ್ರೇಟಾಗಿ ಬೇರೆ ಪಾತ್ರೆಗೆ ತೆಗಿತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಿದೆ ಇದು. ಓಕೆ, ಇವಾಗ ಅದೇ ಪಾತ್ರೆಯಲ್ಲಿ ನಾನು ಎಣ್ಣೆಯನ್ನು ಹಾಕ್ತೀನಿ. ಫಸ್ಟಿಗೆ ತುಪ್ಪ ಬೇಕಿದ್ದರೆ ತುಪ್ಪ ಕೂಡ ನೀವು ಯೂಸ್ ಮಾಡ್ಬೋದು. ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಹಾಗೂ ಫಸ್ಟಿಗೆ ನಾನಿಲ್ಲಿ ನೀರುಳ್ಳಿಯನ್ನು ಹಾಕ್ತೀನಿ. ನಾನಿಲ್ಲಿ 2 ನೀರುಳ್ಳಿಯನ್ನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ನೀರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಲಿ ಮೊದಲು. ಓಕೆ, ನೀರುಳ್ಳಿ ಫ್ರೈ ಆಗುವಾಗ ಇದಕ್ಕೆ ಸ್ವಲ್ಪ ಮಸಾಲವನ್ನು ಹಾಕ್ತೀನಿ. 1/4 ಸ್ಪೂನಷ್ಟು ಜೀರಿಗೆಯನ್ನು ನಾನಿಲ್ಲಿ ಹಾಕಿದ್ದೀನಿ. ಆಮೇಲೆ 1/4 ಸ್ಪೂನಷ್ಟು ಬಡಿಶೇಪ್ ಅಂತ ಹೇಳ್ತೀನಿ ನೋಡಿ, ಅದನ್ನು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕೆಂಪಾಗಲಿದು. ಆಮೇಲೆ ಇದಕ್ಕೆ ನಾನು ಕಸೂರಿ ಮೆಥಿಯನ್ನು ಹಾಕ್ತಾಯಿದ್ದೀನಿ. ಆಪ್ಷನಲ್, ಕಸೂರಿ ಮೆಥಿ ಇದ್ದರೆ ನೀವು ಹಾಕಿ, ತುಂಬ ಚೆನ್ನಾಗಾಗುತ್ತೆ. ಓಕೆ, ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಹೊತ್ತಿದು. ಓಕೆ ನೋಡಿ, ನೀರುಳ್ಳಿ ಇವಾಗ ಒಳ್ಳೆ ರೀತಿಯಲ್ಲಿ ಫ್ರೈ ಆಗ್ತಾ ಉಂಟು. ಬೆಂಕಿ ಕೂಡ ಚೆನ್ನಾಗಿ ಹೊತ್ತಾ ಉಂಟು ಇಲ್ಲಿ. ನೀರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. 1/4 ಸ್ಪೂನಷ್ಟು. ಇದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡೋಣ. ಓಕೆ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ನಾನು. ಟೊಮೆಟೊ ಹಾಕುವಾಗಲೇ ಇದಕ್ಕೆ ಕೆಲವು ಬೇಕಾದ ಮಸಾಲವನ್ನು ಹಾಕ್ತೀನಿ. ಅದೇನೆಂದರೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ನಿಮಗೆ ಖಾರ ಕಮ್ಮಿ ಆದರೆ ಸ್ವಲ್ಪ ಕಮ್ಮಿ ಹಾಕ್ಬೋದು. 1 ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಗೂ ಸ್ವಲ್ಪ ಇಲ್ಲಿ ಗರಂ ಮಸಾಲವನ್ನು ಹಾಕಿದ್ದೀನಿ ನಾನು, 1/4 ಸ್ಪೂನಷ್ಟು. ಆಮೇಲೆ ಸ್ವಲ್ಪ ನೋಡಿ ಇಡೀ ಗರಂ ಮಸಾಲ ಕೂಡ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ. ಸಣ್ಣ ತುಂಡು ದಾಲ್ಚಿನ್ನಿ, ಸ್ವಲ್ಪ ಕಾಳುಮೆಣಸು ಹಾಗೂ 1 ಲವಂಗ ಇಷ್ಟನ್ನು ಹಾಕಿ ನಾನಿವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಲಕ್ಕೆಲ್ಲ ಏನು ಹಾಕಲಿಲ್ಲ ನಾನು ಇದಕ್ಕೆ. ಇಷ್ಟು ಹಾಕಿ ಚೆನ್ನಾಗಿ ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಟೊಮೆಟೊ ಒಳ್ಳೆ ರೀತಿಯಲ್ಲಿ ಸ್ಮೂತ್ ಆಗಬೇಕು ನೋಡಿ. ಚೆನ್ನಾಗಿ ಸ್ಮೂತ್ ಆಗಿದೆ. ಮಸಾಲೆ ಎಲ್ಲ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಇದರಲ್ಲಿ. ಈ ರೀತಿ ಚೆನ್ನಾಗಿ ಸ್ಮೂತ್ ಆಗಬೇಕು.
ಓಕೆ, ಇವಾಗ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ 2 ಸ್ಪೂನಷ್ಟು. ಕಡಲೆ ಹಿಟ್ಟು ಸೇರಿಸೋದ್ರಿಂದ ಗ್ರೇವಿನೂ ತಿಕ್ಕಾಗಿ ಬರುತ್ತೆ ಹಾಗೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಒಮ್ಮೆ. 2 ಸ್ಪೂನಷ್ಟು ಕಡಲೆ ಹಿಟ್ಟು ನಾನು ಇದಕ್ಕೆ ಸೇರಿಸಿದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ. ಓಕೆ, ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವಿವಾಗ ಬೇಯಿಸಿದ ವೆಜಿಟೇಬಲ್ ಇತ್ತು ನೋಡಿ, ಅದನ್ನು ಹಾಕೋಣ. ಓಕೆ, ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿ. ತರಕಾರಿ ಆಲ್ರೆಡಿ ಬೇಯ್ದಿದೆ, ಹಾಗಾಗಿ ತುಂಬ ಹೊತ್ತು ಇದನ್ನು ಇಡಲಿಕ್ಕಿಲ್ಲ ನಾವು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸೋಣ. ತುಂಬ ನೀರು ಬೇಡ, ಸ್ವಲ್ಪ ಗಸಿಯಾಗಿ ಇರಲಿ ಇದು ನೋಡಿ. ಓಕೆ, ಇವಾಗ ನಾನು ನೀರು ಸೇರಿಸಿದ್ದೀನಿ ಸ್ವಲ್ಪನೇ. ಹಾಗೂ ಇದಕ್ಕೆ ಇವಾಗ ನೀವು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ. ಆಲ್ರೆಡಿ ಬೇಯುವಾಗ ಉಪ್ಪು ಹಾಕಿರ್ತೀವಿ, ಆದರೂ ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಎನಿಸಿದರೆ ನೋಡಿ ನೀವು ಉಪ್ಪನ್ನು ಹಾಕಿ. ಹಾಗೂ ಚೆನ್ನಾಗಿ ಒಂದು ಕುದಿ ಬರಲಿ ನೀರು ಹಾಕಿದ ಮೇಲೆ. ಬೇಕಿದ್ದರೆ ಇದಕ್ಕೆ ನೀವು ಕಾಜು ಪೇಸ್ಟ್ ಅಂತ ಹೇಳ್ತೀವಿ, ಗೋಡಂಬಿ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು, ತುಂಬ ಚೆನ್ನಾಗಾಗುತ್ತೆ. ಅಥವಾ ಫ್ರೆಶ್ ಕ್ರೀಮ್ ಸಿಗುತ್ತೆ ನೋಡಿ, ಅದನ್ನು ಕೂಡ ಯೂಸ್ ಮಾಡ್ಬೋದು, ಇನ್ನೂ ಕೂಡ ಚೆನ್ನಾಗಾಗುತ್ತೆ. ನಾನಿಲ್ಲಿ ಗಟ್ಟಿ ಮೊಸರನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ಗಟ್ಟಿ ಮೊಸರನ್ನು ಹಾಕಿದ್ದೀನಿ ಇದಕ್ಕೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ. ತುಂಬ ಚೆನ್ನಾಗಾಗುತ್ತೆ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ. ಮುದ್ದೆಗಿರಲಿ, ರೊಟ್ಟಿಗೆ ಅಥವಾ ಚಪಾತಿಗೆ, ಅನ್ನಕ್ಕೆ, ಎಲ್ಲದಕ್ಕೂ, ಪರೋಟ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ನೋಡಿ. ಇವಾಗ ಕುದಿ ಬಂತು ನಂದು, ಚೆನ್ನಾಗಾಗಿದೆ ನೋಡಿ. ಈ ರೀತಿ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಗಸಿ ಆಗಿದೆ. ಇದನ್ನೊಮ್ಮೆ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಾಗಿ ಬರುತ್ತೆ ಇದು. ಖಂಡಿತವಾಗ್ಲೂ ಇವತ್ತಿನ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ನನ್ನ ರೆಸಿಪೀಸನ್ನು ಶೇರ್ ಮಾಡ್ತಾಯಿರಿ. ಓಕೆ, ಇವಾಗ ಲಾಸ್ಟಿಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಓಕೆ, ಇದು ರೆಡಿ ಆಯಿತು. ಇನ್ನು ನಾಳೆ ಸಿಗ್ತೀನಿ ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.